ಆತ್ಮೀಯ ವಿದ್ಯಾರ್ಥಿಗಳೇ, ಪಾವತಿ ಸಿಲ್ಕಿನ ಅಸಮತೋಲನವನ್ನು ಸರಿಪಡಿಸುವ ವಿಧಾನಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಹಿಂದಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ? ಸಂದಾಯ ಬಾಕಿಯ ಅಸಮತೋಲನಕ್ಕೆ ಹೆಚ್ಚಳವಾಗುವಂಥ ಕಾರಣಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಇವತ್ತು ನಾವು ಆ ಸಂದಾಯ ಬಾಕಿಯಲ್ಲಿ ಏನು ಅಸಮತೋಲನ ಇತ್ತಲ್ಲ, ಆ ಒಂದು ಅಸಮತೋಲನವನ್ನು ಸರಿಪಡಿಸುವ ವಿಧಾನಗಳು ಯಾವುವು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಲಾಗ್ತದೆ. ಈ ಸಂದಾಯ ಬಾಕಿಯ ಅಸಮತೋಲನವನ್ನು ಸರಿಪಡಿಸುವಂಥ ವಿಧಾನಗಳಲ್ಲಿ ಒಂದನೆಯ ವಿಧಾನ ಸ್ವಯಂಚಾಲಿತ ವಿಧಾನ ಅಂತೇಳಿ. ಅಂದರೆ ಆರ್ಥಿಕತೆಯಲ್ಲಿ ಏನು ಅಸಮತೋಲನ ಇರುತ್ತಲ್ಲ, ಆ ಅಸಮತೋಲನವು ಕೆಲವೊಂದು ಸಮಯದಲ್ಲಿ ತಾನೇ ಸ್ವಯಂಚಾಲಿತವಾಗಿ ಹೊಂದಾಣಿಕೆ ಆಗುವುದರ ಮೂಲಕ ಆ ಸಂದಾಯ ಬಾಕಿಯಲ್ಲಿ ಅಸಮತೋಲನ ಆಗ್ತದೆ, ನಿವಾರಣೆ ಆಗ್ತದೆ. ಅಂದ್ರೆ ಅಲ್ಲಿರುವಂಥ ಬೇಡಿಕೆ ಮತ್ತು ಪೂರೈಕೆ ಎರಡೂ ಏನಾಗ್ತವೆ, ಅಲ್ಲಿ ಸ್ವಯಂವಾಗಿ ಹೊಂದಾಣಿಕೆ ಆಗುವುದರ ಮೂಲಕ ಆ ಸಂದಾಯ ಬಾಕಿಯಲ್ಲಿರುವಂಥ ಅಸಮತೋಲನವನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತವೆ. ಇನ್ನು ಎರಡನೇ ಒಂದು ಪ್ರಮುಖವಾದಂಥ ವಿಧಾನ ಉದ್ದೇಶಿತವಾದಂಥ ಕ್ರಮಗಳಂತೇಳಿ. ಅದರಲ್ಲಿ ಮತ್ತೆ 3 ಸಬ್ ಬರ್ತಾವೆ. ಒಂದು ಹಣಕಾಸಿನ ಕ್ರಮ ಅಂತೇಳಿ, ಸೆಕೆಂಡ್ ಒನ್ ವ್ಯಾಪಾರದ ಕ್ರಮಗಳು, ಥರ್ಡ್ ಒನ್ ಇತರೆ ಕ್ರಮಗಳಂತೇಳಿ. ಈಗ ಇವುಗಳ ಬಗ್ಗೆ ಏನನ್ನು ಒಂದೊಂದಾಗಿ ಡೀಟೇಲ್ ಆಗಿ ಚರ್ಚೆಯನ್ನು ಮಾಡಲಾಗ್ತದೆ. ಒಂದು ಉದ್ದೇಶಿತ ಕ್ರಮಗಳಂತೇಳಿ, ಓಕೆನಾ? ಇದು ಎರಡನೆಯ ಒಂದು ಕ್ರಮ ಆಗಿದೆ. ಉದ್ದೇಶಿತ ಕ್ರಮ ಅಂದರೆ ಪಾವತಿ ಸಿಲ್ಕಿನ ಅಸಮತೋಲನವನ್ನು ನಿವಾರಿಸುವ ದೃಷ್ಟಿಕೋನದಿಂದಲೇ ಉದ್ದೇಶಪೂರ್ವಕವಾಗಿ ಅಳವಡಿಸಲಾಗುವ ಕ್ರಮ ಆಗಿದೆ. ನೋಡಿ, ಇಲ್ಲಿ ಈ ಸಂದಾಯ ಬಾಕಿಯನ್ನು ನಿಯಂತ್ರಣ ಮಾಡುವ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಉದ್ದೇಶಪೂರ್ವಕವಾಗಿ ಕೆಲವೊಂದು ವಿಧಾನಗಳನ್ನು ಅಳವಡಿಕೆಯನ್ನು ಮಾಡ್ಕೋತೇವೆ. ಹೀಗೆ ಅಳವಡಿಕೆ ಮಾಡುವಂಥ ವಿಧಾನಗಳಿಗೆ ನಾವೇನು ಕರಿತೇವೆ ಅಂತಂದ್ರೆ ಉದ್ದೇಶಪೂರ್ವಕ ಕ್ರಮಗಳಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೇವೆ. ಈ ಉದ್ದೇಶಿತ ಕ್ರಮಗಳನ್ನು ನಾವು ಪ್ರಮುಖವಾಗಿ 3 ಟೈಪ್ಸ್ ಆಗಿ ವಿಂಗಡಣೆಯನ್ನು ಮಾಡ್ತೇವೆ. ಅವುಗಳಂತಂದ್ರೆ, ಒಂದು ಹಣಕಾಸಿನ ಕ್ರಮಗಳು, ಸೆಕೆಂಡ್ ಒನ್ ವ್ಯಾಪಾರಿ ಕ್ರಮ, ಥರ್ಡ್ ಒನ್ ಇತರೆ ಕ್ರಮಗಳಂತೇಳಿ. ಈಗ ಇವುಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಒಂದು ಹಣಕಾಸಿನ ಕ್ರಮಗಳಂತೇಳಿ. ಹಣಕಾಸಿನ ಕ್ರಮದಲ್ಲಿ ಈ ಪಾವತಿ ಸಿಲ್ಕಿನಲ್ಲಿರುವ ಅಸಮತೋಲನವನ್ನು ನಿವಾರಿಸಲು ಕೈಗೊಳ್ಳಲಾಗುವ ಕ್ರಮಗಳು ಭಾಳ ವಿಭಿನ್ನವಾಗಿ ಕಂಡುಬರ್ತವೆ. ಅಂಥ ಕ್ರಮಗಳು ಯಾವಂತೇಳಿ ಈ ಕೆಳಗೆ ಏಮವನ್ನು ಕೂಲಂಕಷವಾಗಿ ಒಂದೊಂದಾಗಿ ಚರ್ಚೆಯನ್ನು ಮಾಡೋಣ. ಬನ್ನಿ. ಹಣಕಾಸಿನ ಕ್ರಮದಲ್ಲಿ ಬರುವಂಥ ಒಂದನೆಯ ಕ್ರಮ ಹಣಪ್ರಸರಣ ಅಂತೇಳಿ. ಹಣಪ್ರಸರಣ ಅಂತಂದ್ರೆ ವಸ್ತುವಿನ ಬೆಲೆಯು ನಿರಂತರವಾಗಿ ಕಡಿಮೆ ಆಗುವ ಸನ್ನಿವೇಶಕ್ಕೆ ನಾವು ಹಣಪ್ರಸರಣ ಅಂತೇಳಿ ಕರಿತೀವಿ. ಏನು? ವಸ್ತುವಿನ ಬೆಲೆ ಕಡಿಮೆ ಆತಂತಂದ್ರೆ ಅದಕ್ಕೆ ನಾವು ಹಣಪ್ರಸರಣ ಅಥವಾ ಕುಗ್ಗು ಪ್ರಸರಣ ಅಂತೇಳಿ ಕರಿತೀವಿ. ನಾವು ಹಿಂದಿನ ಒಂದು ತರಗತಿಯಲ್ಲಿ ಹಣದುಬ್ಬರ ಹೆಚ್ಚಳಕ್ಕೆ ಕಾರಣಗಳು ಎಂಬ ಅಧ್ಯಯನ ಮಾಡುವಾಗ ಹಣದುಬ್ಬರದಿಂದ ಸಂದಾಯ ಬಾಕಿಯಲ್ಲಿ ಅಸಮತೋಲನ ಉಂಟಾಗಿತ್ತು. ಈಗ ಆ ಹಣದುಬ್ಬರವನ್ನು ನಿಯಂತ್ರಣ ಮಾಡಿ ಆರ್ಥಿಕತೆಯಲ್ಲಿ ಈ ಹಣ ಪ್ರಸರಣವನ್ನು ಅಥವಾ ಕುಗ್ಗು ಪ್ರಸರಣವನ್ನು ಚಲಾವಣೆಗೆ ತರುವುದರಿಂದ ಈ ಪಾವತಿ ಸಿಲ್ಕಿನಲ್ಲಿರುವಂಥ ಅಸಮತೋಲನವನ್ನು ನಿವಾರಣೆಯನ್ನು ಮಾಡಬಹುದು. ಅದು ಹೇಗೆ ಎಂಬುದನ್ನು ಇಲ್ಲಿ ನಾವೇಮವನ್ನು ಚರ್ಚೆಯನ್ನು ಮಾಡೋಣ. ಈ ಒಂದು ವಿಧಾನದಲ್ಲಿ ದೇಶೀಯವಾಗಿ ಅಂದರೆ ದೇಶೀಯ ಮಾರುಕಟ್ಟೆಯಲ್ಲಿ
ಹಣದ ಪೂರೈಕೆಯನ್ನು ಸಂಪೂರ್ಣವಾಗಿ ಕಡಿಮೆಗೊಳಿಸಲಾಗುತ್ತದೆ. ನೋಡಿ, ಏನು ಕಡಿಮೆಗೊಳಿಸ್ತೇವೆ ನಾವು? ಮನಿ ಸಪ್ಲೈಯನ್ನು ಕಡಿಮೆಗೊಳಿಸಲಾಗುತ್ತದೆ. ಹೀಗೆ ಹಣದ ಪೂರೈಕೆಯನ್ನು ಕಡಿಮೆಗೊಳಿಸಿದಾಗ ಆಗ ದೇಶೀಯ ಸರಕುಗಳ ಬೆಲೆ, ನಮ್ಮ ದೇಶೀಯ ಮಾರುಕಟ್ಟೆಯಲ್ಲಿ ಮನಿ ಸಪ್ಲೈ ಕಡಿಮೆ ಆಗಿದೆ. ಮನಿ ಸಪ್ಲೈ ಪ್ರಮಾಣ ಕಡಿಮೆ ಆದಾಗ ಜನಸಾಮಾನ್ಯರ ಬಳಿ ಹಣಕಾಸಿನ ಪ್ರಮಾಣ ಕಡಿಮೆ ಆಗ್ತವೆ. ಹೀಗೆ ಜನಸಾಮಾನ್ಯರ ಬಳಿ ಹಣಕಾಸಿನ ಪ್ರಮಾಣ ಕಡಿಮೆ ಆದಾಗ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತದೆ. ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆ ಆದಾಗ ಈ ದೇಶೀಯ ವಸ್ತುಗಳು ಏನದಾವಲ್ಲ ಅವುಗಳ ಬೆಲೆಗಳು ಕೂಡ ಏನಾಗ್ತವೆ? ಕಡಿಮೆಯಾಗಿ ವಿದೇಶಿ ಮಾರುಕಟ್ಟೆಯಲ್ಲಿ ದೇಶಿ ವಸ್ತುಗಳ ಹೆಚ್ಚು ಮಾರಾಟವಾಗಲು ಕಾರಣವಾಗುತ್ತದೆ. ನೋಡಿ, ನಮ್ಮ ಒಂದು ದೇಶೀಯ ಮಾರುಕಟ್ಟೆಯಲ್ಲಿ ಮನಿ ಸಪ್ಲೈ ಕಡಿಮೆಯಾಗಿ ವಸ್ತುವಿನ ಬೆಲೆ ಕಡಿಮೆ ಆತಂತಂದ್ರೆ ಆ ವಸ್ತುವಿನ ಬೆಲೆ ಏನು ಕಡಿಮೆ ಆಗ್ತಾವಲ್ಲ ಅಂತಹ ವಸ್ತುಗಳಿಗೆ ವಿದೇಶಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಆ ವಸ್ತುಗಳನ್ನ ನಾವೇನು ಮಾಡ್ತೀವಿ? ಮಾರಾಟವನ್ನು ಮಾಡ್ತೀವಿ. ಹೀಗೆ ಈ ಹಣದ ಪೂರೈಕೆ ದೇಶೀಯವಾಗಿ ಕಡಿಮೆ ಆಗುವುದರಿಂದ ವಿದೇಶಿ ಸರಕುಗಳ ಬೇಡಿಕೆ ಸಹ ಏನಾಗ್ತದೆ? ಕಡಿಮೆ ಆಗ್ತದೆ. ನೋಡಿ, ಒಂದು ಮನಿ ಸಪ್ಲೈ ಕಡಿಮೆಯಾಗಿ ನಮ್ಮ ವಸ್ತುಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆಯಾಗಿ ಹೆಚ್ಚಿನ ಪ್ರಮಾಣದ ವಸ್ತುವನ್ನು ವಿದೇಶಿಗಳಿಗೆ ನಾವು ಮಾರಾಟವನ್ನು ಮಾಡ್ತೀವಿ. ಯಾಕಂದರೆ ಅಲ್ಲಿ ಬೇಡಿಕೆ ಪ್ರಮಾಣ ಹೆಚ್ಚಳವಾಗ್ತದೆ. ಅದಕ್ಕೆ ಅಪೋಸಿಟ್ ಆಗಿ ನಮ್ಮ ಒಂದು ದೇಶೀಯ ಮಾರುಕಟ್ಟೆಯಲ್ಲಿ ಮನಿ ಸಪ್ಲೈ ಕಡಿಮೆ ಆಗುವುದರಿಂದ ಜನರ ಬಳಿ ಹಣ ಇಲ್ಲ ಅಂತಂದ್ರೆ ನಾವು ವಿದೇಶಿ ವಸ್ತುಗಳಿಗೆ ಬೇಡಿಕೆಯನ್ನು ಮಾಡೋದಿಲ್ಲ. ಹೀಗೆ ನಾವು ವಿದೇಶಿ ವಸ್ತುಗಳಿಗೆ ಬೇಡಿಕೆ ಮಾಡಲಿಕ್ಕಂತಂದ್ರೆ ಆ ವಿದೇಶಗಳಿಂದ ನಾವೇನು ವಸ್ತುವನ್ನು ಆಮದು ಮಾಡಿಕೊಳ್ತೇವಲ್ಲ ಆ ಆಮದು ಮಾಡಿಕೊಳ್ಳುವಂಥ ಪ್ರಮಾಣ ಸಂಪೂರ್ಣವಾಗಿ ಕಡಿಮೆ ಆಗುವಂಥ ಸಂಭವ ಇರ್ತದೆ. ಈ ಒಂದು ಕಾರಣದಿಂದಾಗಿ ರಫ್ತುಗಳ ಪ್ರಮಾಣ ಹೆಚ್ಚಳವಾಗ್ತಾವೆ ಹಾಗೂ ಆಮದುಗಳ ಪ್ರಮಾಣ ಕಡಿಮೆಯಾಗಿ ಈ ಸಂದಾಯ ಬಾಕಿಯಲ್ಲಿರುವಂಥ ಏನೊಂದು ಅಸಮತೋಲನ ಪರಿಸ್ಥಿತಿ ಇದೆಯಲ್ಲ ಇದು ಸಂಪೂರ್ಣವಾಗಿ ಸುಧಾರಿಸುತ್ತದೆ ಎಂಬುದು ಒಂದನೆಯ ವಿಧಾನ ಆಗಿದೆ. ಆದರೆ ಈ ಒಂದು ವಿಧಾನವನ್ನು ಕೆಲವು ಅರ್ಥಶಾಸ್ತ್ರಜ್ಞರು ಒಪ್ಪಿಕೊಳ್ಳುವುದಿಲ್ಲ. ಯಾಕಂತಂದ್ರೆ ಈ ಒಂದು ವಿಧಾನವನ್ನು ಅನುಸರಣೆ ಮಾಡಿದಾಗ ದೇಶೀಯವಾಗಿ ಬೆಲೆಗಳು ಕಡಿಮೆಯಾಗುವುದರಿಂದ ಉತ್ಪಾದನಾಕಾರರ ಲಾಭಾಂಶ ಕಡಿಮೆಯಾಗಿ ಅವರು ಬಂಡವಾಳ ಹೂಡಿಕೆಗೆ ಮುಂದಾಗದಿರುವ ಅಪಾಯ ಇರುತ್ತದೆ ಅಂಥೇಳಿ ಕೆಲವೊಂದು ಅರ್ಥಶಾಸ್ತ್ರಜ್ಞರು ಹೇಳ್ಯಾರ. ಯಾಕಂತಂದ್ರೆ ಈಗ ದೇಶೀಯ ಮಾರುಕಟ್ಟೆಯಲ್ಲಿ ಸಂಪೂರ್ಣವಾಗಿ ವಸ್ತುವಿನ ಬೆಲೆ ಕಡಿಮೆ ಆದವು ಅಂತಂದ್ರೆ ಅಂತಹ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥ ಉತ್ಪಾದನೆ ಮಾಲೀಕರು ಇರ್ತಾರಲ್ಲ ಅವಾಗೆ ಸಿಗುವಂಥ ಲಾಭಾಂಶ ಏನಾಗ್ತದೆ? ಕಡಿಮೆ ಆಗುವಂಥ ಸಂಭವ ಇರ್ತದೆ. ಕಂಟಿನ್ಯೂಸ್ ಆಗಿ ಕಡಿಮೆ ಆತಂತಂದ್ರೆ ಅವಾಗೆ ಸಿಗುವಂಥ ಲಾಭಾಂಶ ಸಂಪೂರ್ಣವಾಗಿ ನಷ್ಟಕ್ಕೆ ಉಂಟಾಗಿ ಉದ್ಯಮವನ್ನು ಮುಚ್ಚುವಂಥ ಅಪಾಯನೂ ಕೂಡ ಸಂಭವಿಸಬಹುದು ಎಂಬುದು ಕೆಲವು ಅರ್ಥಶಾಸ್ತ್ರಜ್ಞರು ಈ ಒಂದು ವಿಧಾನವನ್ನು ಟೀಕೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಒಂದನೆಯ ಒಂದು ವಿಧಾನ ಆಗಿದೆ. ಇನ್ನು ಈ ಹಣಕಾಸಿನ ಕ್ರಮದಲ್ಲಿ ಎರಡನೆಯ ವಿಧ ಬಿ ಅಪಮೌಲ್ಯೀಕರಣಗೊಳಿಸುವುದು. ಇದು ಎರಡನೆಯ ಒಂದು ವಿಧಾನ ಆಗಿದೆ. ಅಪಮೌಲ್ಯೀಕರಣ ಎಂದರೆ ದೇಶಿ ನಾಣ್ಯದ ಬಾಹ್ಯ ಮೌಲ್ಯವನ್ನು ನಮ್ಮ ದೇಶದ ಏನು ನಾಣ್ಯದ ಮೌಲ್ಯ ಇರುತ್ತಲ್ರಿ ಅದು ಬಾಹ್ಯ ಮೌಲ್ಯ ಏನಿರುತ್ತಲ್ಲ ಆ ಒಂದು ಬಾಹ್ಯದ ಮೌಲ್ಯವನ್ನು ಉದ್ದೇಶಪೂರ್ವಕವಾಗಿ ಕಡಿಮೆಗೊಳಿಸುವುದು ಎಂದರ್ಥ. ನೋಡಿ, ದೇಶೀಯ ನಾಣ್ಯದ ಬಾಹ್ಯದ ಮೌಲ್ಯವನ್ನು ಉದ್ದೇಶಪೂರ್ವಕವಾಗಿ ನಾವೇನು ಕಡಿಮೆಗೊಳಿಸ್ತೇವಲ್ಲ ಆ ಕಡಿಮೆಗೊಳಿಸುವಂಥ ಒಂದು ವಿಧಾನಕ್ಕೆ ನಾವೇನು ಕರಿತೀವಿ? ಅಪಮೌಲ್ಯೀಕರಣ ಅಂತೇಳಿ ಕರಿತೀವಿ. ಹೀಗೆ ಅಪಮೌಲ್ಯೀಕರಣಗೊಳಿಸುವುದರಿಂದ ಅಂದರೆ ಸ್ವದೇಶಿ ನಾಣ್ಯದ ಮೌಲ್ಯವನ್ನು ವಿದೇಶಿ ನಾಣ್ಯದ ಮೌಲ್ಯಕ್ಕೆ ಹೋಲಿಸಿದಂತೆ ತಗ್ಗಿಸುವುದು. ಏನು ನಾವು ಕಡಿಮೆ ಮಾಡ್ತೇವಲ್ಲ ಅದಕ್ಕೆ ನಾವು ಹಣದ ಅಪಮೌಲ್ಯೀಕರಣ ಅಂತೇಳಿ
ಕರೆಯುವಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲಿ 2 ವಾಕ್ಯ ಅದಾವು. ನೀವೇನು ತಿಳ್ಕೊಬೇಕಂತಂದ್ರೆ ನಮ್ಮ ದೇಶದ ನಾಣ್ಯ ಏನಿರುತ್ತಲ್ಲ ಆ ದೇಶದ ನಾಣ್ಯವನ್ನು ಬಾಹ್ಯ ಮೌಲ್ಯ ಏನಿರುತ್ತಲ್ಲ, ನಿಮಗೆ ಕೆಳಗಡೆ ಒಂದು ಉದಾಹರಣೆ ಕೊಡ್ತಾನೆ, ಆ ಉದಾಹರಣೆಯಲ್ಲಿ ನಿಮಗೆ ಸೂಕ್ತವಾಗಿ ಮಾಹಿತಿ ಗೊತ್ತಾಗ್ತದೆ. ಆ ನಾಣ್ಯದ ಬಾಹ್ಯ ಮೌಲ್ಯವನ್ನು ನಾವೇನು ಮಾಡ್ಬೋದು, ಉದ್ದೇಶಪೂರ್ವಕವಾಗಿ ಕಡಿಮೆಗೊಳಿಸುವಂಥ ಒಂದು ಸನ್ನಿವೇಶಕ್ಕೆ ನಾವೇನು ಕರಿತೀವಿ, ಅಪಮೌಲ್ಯೀಕರಣ ಅಂತೇಳಿ ಕರಿತೀವಿ. ಈ ಅಪಮೌಲ್ಯೀಕರಣ ಯಾಕೆ ನಾವು ಮಾಡ್ತೇವೆ ಅಂತಂದ್ರೆ, ಒಂದು ರಫ್ತಿನ ಪ್ರಮಾಣವನ್ನು ಹೆಚ್ಚಳ ಆಗಬೇಕು ಮತ್ತು ಆಮದುಗಳ ಪ್ರಮಾಣ ಕಡಿಮೆ ಆಗಬೇಕು ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಅಪಮೌಲ್ಯೀಕರಣಗೊಳಿಸುವಂಥ ಕೆಲಸವನ್ನು ಸರ್ಕಾರ ಉದ್ದೇಶಪೂರ್ವಕವಾಗಿ ಮಾಡ್ತದೆ. ಇಂತಹ ಒಂದು ಸನ್ನಿವೇಶಗಳು ಇಂಡಿಯಾದೊಳಗೆ 3 ಬಾರಿ ಸಂಭವಿಸಿವೆ. ಒಂದು 1949, ಸೆಕೆಂಡ್ 1966, ಥರ್ಡ್ ಒನ್ 1991. 1949, 1966 ಮತ್ತು 1991. ಇಷ್ಟು ಸಹ ಇಂಡಿಯಾದೊಳಗೆ ನಮ್ಮ ದೇಶದ ರೂಪಾಯಿಯನ್ನು ಅಪಮೌಲ್ಯೀಕರಣಗೊಳಿಸುವಂಥ ಕೆಲಸವನ್ನು ಮಾಡಲಾಗಿದೆ ಎಂಬುದನ್ನು ನಮ್ಮ ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕು. ಈಗ ಒಂದು ಉದಾಹರಣೆ ನೋಡೋಣ, ನಿಮ್ಮ ಗಮನ ಇಲ್ಲೇ ಇರಲಿ. ಇದು ಇಂಡಿಯಾ ಅಂತ ತಿಳ್ಕೋಣ, ಈಚೆ ಕಡೆ US ಅಂತೇಳಿ ಅಮೇರಿಕ ಮತ್ತು ಭಾರತವನ್ನು ಉದಾಹರಣೆಗೆ ತೆಗೆದುಕೊಳ್ಳಲಾಗಿದೆ. ಇಲ್ಲಿ $1 ಇದೆ. $1 ನಮ್ಮ ಇಂಡಿಯಾದೊಳಗೆ $1 ಅಂತಂದ್ರೆ ಹಂಗೆ ಉದಾಹರಣೆಗೆ 40 ರೂಪಾಯಿ ಸಮ ಅಂತೇಳಿ ನಾವು ತಿಳಿದುಕೊಳ್ಳೋಣ. ಅಂದ್ರೆ ಅವು ನಮಗೆ $1 ಕೊಟ್ಟರೆ ನಾವು 40 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಆ ದೇಶಕ್ಕೆ ನಾವು ಕೊಡಬೇಕಾಗ್ತದೆ. ಈಗ ಇದೇ ಒಂದು ಸನ್ನಿವೇಶ $1 = 50 ರೂಪಾಯಿ ಆಗಿದೆ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ನಾವು ಅಪಮೌಲ್ಯೀಕರಣಗೊಳಿಸುವಂತ ಕರಿತೀವಿ. ನಮ್ಮ ನಾಣ್ಯದ ಬಾಹ್ಯ ಮೌಲ್ಯವನ್ನು ಕಡಿಮೆಗೊಳಿಸುವುದು. ಮೊದಲೇಕೆ ಎಷ್ಟಿತ್ತು, $1 = 40 ರೂಪಾಯಿ ಇತ್ತು. ಈಗ $1 = 50 ರೂಪಾಯಿ ಆಗಿದೆ. ಈಗ $1 = 50 ರೂಪಾಯಿ ಆದಾಗ ಅಮೇರಿಕದಾಗ $1 ಕೊಟ್ಟರೆ ನಾವು ಅವಾಗ 50 ರೂಪಾಯಿ ಮೌಲ್ಯದ ವಸ್ತುವನ್ನು ಕೊಡ್ತೇವೆ. ಹೀಗೆ ನಮ್ಮ ವಸ್ತುಗಳು ಅಮೇರಿಕದವ್ರಿಗೆ ಚೀಪ್ ಆದವು, ಇಲ್ಲಿ ಕಡಿಮೆ ಬೆಲೆ ಅಂತೇಳಿ ಅಮೇರಿಕದಾಗಿ ಆಗುವುದರಿಂದ ಅಮೇರಿಕದಾಗ ಏನು ಮಾಡ್ತಾರಂತಂದ್ರೆ ನಮ್ಮ ದೇಶದ ವಸ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಮಾಡುವಂಥ ಸಂಭವ ಇರ್ತದೆ. ಯಾಕಂತಂದ್ರೆ ಮೊದಲಿಗೆ ಅದೇ $1 ಕೊಟ್ಟರೆ 40 ರೂಪಾಯಿ ಮೌಲ್ಯದ ವಸ್ತುಗಳು ಸಿಗ್ತಾಯಿದ್ವು. ಈಗ ಅದೇ $1ಗೆ 50 ರೂಪಾಯಿ ಮೌಲ್ಯದ ವಸ್ತುಗಳು ಸಿಗುವುದರಿಂದ ಹೆಚ್ಚಿನ ಪ್ರಮಾಣದ ವಸ್ತುವನ್ನು ಅಮೇರಿಕ ಏನು ಮಾಡ್ತದೆ, ಭಾರತದ ವಸ್ತುಗಳನ್ನು ತರಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತದೆ. ಹೀಗಾಗಿ ನಮ್ಮ ಒಂದು ನಾಣ್ಯದ ಬಾಹ್ಯ ಮೌಲ್ಯವನ್ನು ಕಡಿಮೆಗೊಳಿಸಿದ್ದರಿಂದ ನಮ್ಮ ದೇಶದ ರಫ್ತುಗಳ ಮೌಲ್ಯ ಏನಾಗ್ತಾವೆ, ಹೆಚ್ಚಳ ಆಗುತ್ತವೆ. ಇಲ್ಲಿ 40 ರೂಪಾಯಿ ಇದ್ದಿದ್ದನ್ನು 50 ಮಾಡ್ತೀವಿ. 40 ರೂಪಾಯಿ ಇದ್ದಾಗ 10 ಟನ್ ವಸ್ತುಗಳು ನಾವು ರಫ್ತು ಮಾಡ್ತಾಯಿದ್ವಿ. ಈಗ 50 ರೂಪಾಯಿ ಆದಾಗ ನಮ್ಮ ನಾಣ್ಯದ ಮೌಲ್ಯವನ್ನು ನಾವೇ ಉದ್ದೇಶಪೂರ್ವಕವಾಗಿ ಕಡಿಮೆಗೊಳಿಸಿದಾಗ ಅದರ ಒಂದು ಈಗ ರಫ್ತಿನ ಪ್ರಮಾಣ ಒಂದು 20 ಟನ್ನು, 30, 40, 50 ಹೀಗೆ ನಿರಂತರವಾಗಿ ಹೆಚ್ಚಳವಾಗುವಂಥ ಸಂಭವ ಇರ್ತದೆ. ಯಾಕಂತಂದ್ರೆ ಇಲ್ಲಿ ನಾಣ್ಯದ ಮೌಲ್ಯವನ್ನು ಉದ್ದೇಶಪೂರ್ವಕವಾಗಿ ಕಡಿಮೆಗೊಳಿಸುವುದರ ಮೂಲಕ ನಮ್ಮ ದೇಶದ ರಫ್ತುಗಳ ಪ್ರಮಾಣವನ್ನು ಹೆಚ್ಚಿಸಿ ಈ ಸಂದಾಯ ಬಾಕಿಯಲ್ಲಿರುವಂಥ ಅಸಮತೋಲನವನ್ನು ನಿವಾರಣೆ ಮಾಡಲು ಸಾಧ್ಯ ಆಗ್ತದೆ ಎಂಬುದಕ್ಕೆ ಇದು 2ನೇ ಒಂದು ವಿಧಾನ ಆಗಿದೆ. ಯಾವುದು, ಅಪಮೌಲ್ಯೀಕರಣ. ಇನ್ನೊಮ್ಮೆ ಹೇಳ್ತಾ ನೋಡ್ರಿ, $1 = 40 ರೂಪಾಯಿ ಇತ್ತು. ಈಗ ಅದೇ ಒಂದು ಮೌಲ್ಯವನ್ನು $1 = 50 ರೂಪಾಯಿ ಮಾಡ್ತೀವಿ. ಮೊದಲಿಗೆ $1 ಕೊಟ್ಟರೆ ನಾವು 40 ರೂಪಾಯಿದ ವಸ್ತುಗಳನ್ನು ಕೊಡ್ತಾಯಿದ್ವಿ. ಈಗ ನಮ್ಮ ಮೌಲ್ಯವನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡಿವಿ. ನಾವು $1 50 ರೂಪಾಯಿಗೆ ಸಮ ಅಂತೇಳಿ ಮೌಲ್ಯವನ್ನು ಘೋಷಿಸೀವಿ. ಈಗ ಅಮೇರಿಕಕ್ಕೆ ಇಲ್ಲಿ $1 ಕೊಟ್ಟಾಗ 40 ರೂಪಾಯಿ ಮೌಲ್ಯದ ವಸ್ತು ಸಿಗ್ತಾಯಿದ್ದು.
ಈಗ ಅದೇ $1 ಕೊಡುವುದರ ಮೂಲಕ ₹50 ಮೌಲ್ಯದ ವಸ್ತುಗಳು, ಇಂಡಿಯಾ ವಸ್ತುಗಳು ಅಮೇರಿಕಕ್ಕೆ ಲಭ್ಯ ಆಗ್ತಾವೆ. ಹೀಗೆ ನಮ್ಮ ವಸ್ತುಗಳು ಅಮೇರಿಕಾದವರಿಗೆ ಬೆಲೆ ಕಡಿಮೆ ಆಗುವುದರಿಂದ ಅವು ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡ್ತಾರೆ, ನಮ್ಮ ವಸ್ತುವನ್ನು ಆಮದು ಮಾಡಿಕೊಳ್ತಾರೆ. ಹೀಗಾಗಿ ಹೆಚ್ಚಿನ ಪ್ರಮಾಣದ ವಸ್ತುವನ್ನು ನಾವು ಅಮೇರಿಕಕ್ಕೆ ರಫ್ತು ಮಾಡ್ತೀವಿ. ನಾವು ಅಮೇರಿಕಾದಿಂದ ಕಡಿಮೆ ಪ್ರಮಾಣದ ವಸ್ತುವನ್ನು ಆಮದುವನ್ನು ಮಾಡ್ಕೊಳ್ತೀವಿ. ಯಾಕಂತಂದ್ರೆ ಮೊದಲಿಗೆ ₹40 ಕೊಟ್ಟಾಗ $1 ನಮಗೆ ಮೌಲ್ಯದ ವಸ್ತು ಸಿಗ್ತಾಯಿದ್ದು. ಈಗ ಅದಕ್ಕೆ ನಾವು ಏನು ಮಾಡಬೇಕು, ₹50 ಕೊಡಬೇಕಾಗ್ತದೆ. ಇಲ್ಲಿ ನಮಗೆ ₹10 ಏನಾಯ್ತು, ಹೆಚ್ಚಳ ಆಯಿತು. ಅವಾಗೆ ಕಡಿಮೆ ಆಯಿತು, ನಮಗೆ ಹೆಚ್ಚಳ ಆಗ್ತದೆ. ಹೀಗಾಗಿ ನಾವು ಅಮೇರಿಕಾದಿಂದ ಮಾಡಿಕೊಳ್ಳುವಂಥ ಆಮದುಗಳ ಪ್ರಮಾಣ ಕಡಿಮೆ ಆಗ್ತಾವೆ ಮತ್ತು ನಾವು ಅಮೇರಿಕಕ್ಕೆ ಮಾಡುವಂಥ ರಫ್ತಿನ ಪ್ರಮಾಣ ಹೆಚ್ಚಳ ಆಗುವುದರ ಮೂಲಕ ಈ ಸಂದಾಯ ಬಾಕಿಯಲ್ಲಿ ಇರುವಂಥ ಅಸಮತೋಲನವನ್ನು ನಿವಾರಣೆಯನ್ನು ಮಾಡಬಹುದು. ಓಕೆನಾ. ಇಲ್ಲಿ ನಾ ಕೊಟ್ಟಂಥ ಒಂದು ಉದಾಹರಣೆಯಲ್ಲಿ ಒಂದು ಲಾಜಿಕ್ ಅದ. ನೀವು ಸಮಾಧಾನ ಕುಂತ್ಕೊಂಡು ಕೇಳಿದಾಗ ಮಾತ್ರ ಈ ಅಪಮೌಲ್ಯೀಕರಣ ನಿಮಗೆ ಗೊತ್ತಾಗ್ತದೆ. ಇಲ್ಲಿ ಮೌಲ್ಯವನ್ನು ಕಡಿಮೆಗೊಳಿಸುವಂತಂದ್ರೆ 40ರಿಂದ 30ಕ್ಕೆ ಕಡಿಮೆಗೊಳಿಸುವುದಲ್ಲ. ಇಲ್ಲಿ ಸ್ವಲ್ಪ ಮೌಲ್ಯವನ್ನು ಕಡಿಮೆ ಮಾಡುವಂತಂದ್ರೆ ಇಲ್ಲಿ ಹೆಚ್ಚಳವನ್ನು ಮಾಡುವುದು ಎಂಬ ಅರ್ಥವನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕು. ಇನ್ನು ಹೆಚ್ಚಳವನ್ನು ಮಾಡೋದಂತಂದ್ರೆ ಇದು ಕಡಿಮೆ ಅಂತಂದ್ರೆ ಹೆಚ್ಚಿಗೆ ಮಾಡೀನಿ. ಈಗ ಹೆಚ್ಚಳವನ್ನು ಮಾಡುವುದಂತಂದ್ರೆ 40ರಿಂದ 30ಕ್ಕೆ, 20ಕ್ಕೆ, 10ಕ್ಕೆ, ಇದಕ್ಕೆ ನಾವು ಹೆಚ್ಚಳ ಅಂತ ಕರಿತೀವಿ. ಇನ್ನು ಕಡಿಮೆ ಅಂತಂದ್ರೆ 50, 60, 70 ಹೀಗೆ ಇದು ಕಡಿಮೆಗೊಳಿಸುವುದು ಎಂಬ ಅರ್ಥವನ್ನು ಈ ನಾಣ್ಯದ ಬಾಹ್ಯದ ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ಅರ್ಥವನ್ನು ಕೊಡ್ತದೆ. ಓಕೆನಾ. ಇದು ಎರಡನೇ ಒಂದು ಅಂಶ ಆಗಿದೆ. ಥರ್ಡ್ ಒನ್, ವಿನಿಮಯ ದರವನ್ನು ಕುಗ್ಗುವಿಕೆ ಮೂಲಕ ಸಂದಾಯ ಬಾಕಿಯಲ್ಲಿ ಅಸಮತೋಲನವನ್ನು ನಿವಾರಣೆ ಮಾಡಬಹುದು. ವಿನಿಮಯ ದರ ಕುಗ್ಗುವಿಕೆ. ದೇಶವೊಂದರ ನಾಣ್ಯದ ಮೌಲ್ಯವು ಇನ್ನೊಂದು ದೇಶದ ನಾಣ್ಯದ ಮೌಲ್ಯಕ್ಕೆ ಹೋಲಿಕೆ ಮಾಡಿಕೊಂಡಂತೆ ಸ್ವಯಂಚಾಲಿತವಾಗಿ ಕುಗ್ಗುವ ಅಥವಾ ಕಡಿಮೆಯಾಗುವ ಒಂದು ಕ್ರಿಯೆಗೆ ನಾವು ವಿನಿಮಯ ದರ ಕುಗ್ಗುವಿಕೆ ಎಂದು ಕರೆಯುತ್ತೇವೆ. ಇವು ಸ್ವಯಂಚಾಲಿತವಾಗಿ ಆಗ್ತವೆ. ವಿನಿಮಯ ದರ ಕುಗ್ಗುವಿಕೆ ವಿಧಾನದಲ್ಲಿ ವಿನಿಮಯ ದರವು ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ಸ್ವತಂತ್ರವಾಗಿ ಪ್ರಭಾವಿತವಾಗಿ ಕಡಿಮೆ ಆಗುತ್ತವೆ. ಇಂತಹ ಒಂದು ವಿಧಾನದಲ್ಲಿ ಸರ್ಕಾರದ ಯಾವುದೇ ಹಸ್ತಕ್ಷೇಪ ಇರುವುದಿಲ್ಲ. ಇಲ್ಲಿ ಕೇವಲ ಆ ವಿನಿಮಯ ದರದ ಬೇಡಿಕೆ ಮತ್ತು ಪೂರೈಕೆ ಅಂಶಗಳೇನಿರ್ತಾವಲ್ಲ, ಆ ಎರಡೂ ಅಂಶಗಳ ಸ್ವಯಂಚಾಲಿತವಾಗಿ ಹೊಂದಾಣಿಕೆ ಆಗುವುದರ ಮೂಲಕ ಅಥವಾ ಬದಲಾವಣೆ ಆಗುವುದರ ಮೂಲಕ ಕುಗ್ಗುವ ಅಥವಾ ಮತ್ತು ಕಡಿಮೆ ಆಗುವುದರ ಮೂಲಕ ಇಲ್ಲಿ ಸಂದಾಯ ಬಾಕಿಯಲ್ಲಿನ ಅಸಮತೋಲನವನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಇದು ಮೂರನೆಯ ಒಂದು ಹಣಕಾಸಿನ ಕ್ರಮ ಆಗಿದೆ. ಇನ್ನು ನಾಲ್ಕನೆಯ ಕ್ರಮ ವಿನಿಮಯ ನಿಯಂತ್ರಣ ಅಂತೇಳಿ. ಇಲ್ಲಿ ನೋಡ್ರಿ, ವಿನಿಮಯ ನಿಯಂತ್ರಣ ವಿದೇಶಿ ವಿನಿಮಯ ಬಳಕೆಯ ಮೇಲೆ ನಿಯಂತ್ರಣಗಳನ್ನು ವಿಧಿಸುವುದು ವಿನಿಮಯ ನಿಯಂತ್ರಣ ಎಂದು ಕರೆಯಲಾಗುತ್ತದೆ. ಏನ್ರಿ, ವಿದೇಶಿ ವಿನಿಮಯದ ಬಳಕೆ ಮೇಲೆ ನಾವೇನು ನಿಯಂತ್ರಣಗಳನ್ನು ವಿಧಿಸ್ತೇವಲ್ಲ, ಆ ನಿಯಂತ್ರಣಗಳನ್ನು ವಿಧಿಸುವುದನ್ನು ನಾವು ವಿನಿಮಯ ನಿಯಂತ್ರಣ ಅಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೇವೆ. ಹೀಗೆ ವಿದೇಶಿ ವಿನಿಮಯ ಜನರ ಬಳಿ ವಿಪರೀತವಾಗಿ ಲಭ್ಯವಿದ್ದಾಗ, ನೋಡಿ, ವಿದೇಶಿ ವಿನಿಮಯ ಜನರ ಬಳಿ ವಿಪರೀತವಾಗಿ ಲಭ್ಯವಿದ್ದಾಗ ಜನರು ಹೆಚ್ಚು ಹೆಚ್ಚು ವಸ್ತುಗಳನ್ನು ಆಮದು ಮಾಡಿಕೊಳ್ಳಲು ಉತ್ತೇಜಿತರಾಗಿ ಬಹುದು. ನೋಡಿ, ಈಗ ವಿದೇಶಗಳಿಂದ ವಸ್ತುವನ್ನು ನಾವು ಆಮದು ಮಾಡಿಕೊಳ್ಬೇಕಂತಂದ್ರೆ ಅಲ್ಲಿ ವಿದೇಶಿ ಕರೆನ್ಸಿ ಬೇಕಾಗ್ತವೆ. ಆ ವಿದೇಶಿ ಕರೆನ್ಸಿ ಏನಾದರೂ ಜನಸಾಮಾನ್ಯರ ಬಳಿ ವಿಪರೀತವಾಗಿ ಹೆಚ್ಚಳವಾಗಿತ್ತಂತಂದ್ರೆ ಅವಾಗ ಏನು ಮಾಡ್ತಾರೆ, ಅನಿವಾರ್ಯವಾಗಿ ತಮ್ಮ ಬಳಿ ಕರೆನ್ಸಿ ಐತಂತೇಳಿ ಹೆಚ್ಚಿನ ಪ್ರಮಾಣದ ವಸ್ತುವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುವಂಥ ಸಂಭವ ಇರ್ತದೆ. ಯಾಕಂದ್ರೆ ಅವು ಕಡೆ ಆಲ್ರೆಡಿ ವಿದೇಶಿ ವಿನಿಮಯದ ಲಭ್ಯತೆ ಐತಿ. ಹೀಗೆ ಲಭ್ಯತೆ ಇದ್ದಾಗ ಅವ್ರು ಏನು ಮಾಡ್ಬೋದು, ಹೆಚ್ಚಿನ ಪ್ರಮಾಣದ ವಸ್ತುವನ್ನು
ವಿದೇಶಗಳಿಂದ ಆಮದನ್ನು ಮಾಡ್ಕೋಬೋದು. ಹೀಗೆ ಆಮದು ಮಾಡಿಕೊಳ್ಳುವುದರಿಂದ ಸಂದಾಯ ಬಾಕಿಯಲ್ಲಿ ಏನು ಉಂಟಾಗ್ತದೆ? ಈ ಅಸಮತೋಲನ ಉಂಟಾಗ್ತದೆ. ಈಗ ನಾವೇನು ಮಾಡಬೇಕು? ಈ ವಿದೇಶಿ ವಿನಿಮಯವನ್ನು ನಿಯಂತ್ರಣವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಓಕೆನಾ? ಹೇಗೆ ಎಂಬುದನ್ನು ಇಲ್ಲಿ ನೋಡೋಣ. ಅಂಥ ಒಂದು ಸನ್ನಿವೇಶದೊಳಗೆ ಕೇಂದ್ರ ಬ್ಯಾಂಕು ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕು ಆಜ್ಞೆ ಒಂದನ್ನು ಹೊರಡಿಸಿ, ಒಂದು ಆಜ್ಞೆ ಮಾಡೋದು, ಒಂದು ಆದೇಶವನ್ನು ಹೊರಡಿಸಿ ಎಲ್ಲ ಆಮದುದಾರರು ಏನು ವಸ್ತುವನ್ನು ಆಮದು ಮಾಡಿಕೊಳ್ತಾರಲ್ಲ, ಆಮದುದಾರರು ವಿದೇಶಿ ವಿನಿಮಯವನ್ನು ತನ್ನ ಅನುಮತಿ ಇಲ್ಲದೆ, ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಅನುಮತಿ ಇಲ್ಲದೆ ಬಳಸುವಂತಿಲ್ಲ ಎಂದು ನಿರ್ಬಂಧವನ್ನು ಹೇರಬಹುದು. ನೋಡಿ, ಯಾಕಂದರೆ ವಿದೇಶಿ ವಿನಿಮಯವನ್ನು ಸಂಗ್ರಹಿಸುವಂಥ ಬ್ಯಾಂಕ್ ಯಾವುದು? ಕೇಂದ್ರ ಬ್ಯಾಂಕು. ಓಕೆನಾ? ಅದು ಸಂಪೂರ್ಣವಾಗಿ ಹತೋಟಿ ಮಾಡೋದು ಯಾವುದು? ಕೇಂದ್ರ ಬ್ಯಾಂಕು. ಈಗ ಈ ಸಂದಾಯ ಬಾಕಿಯಲ್ಲಿನ ಅಸಮತೋಲನವನ್ನು ನಿವಾರಣೆ ಮಾಡುವ ಸಲುವಾಗಿ ಕೇಂದ್ರ ಬ್ಯಾಂಕು ಏನು ಮಾಡಬಹುದು? ಈ ವಸ್ತುವನ್ನು ಆಮದು ಮಾಡಿಕೊಳ್ಳುವಂಥ ಆಮದುದಾರ ಏನಿರ್ತಾರಲ್ಲ, ಅವರು ತಮ್ಮ ಬಳಿ ಇರುವಂಥ ವಿದೇಶಿ ವಿನಿಮಯವನ್ನು ಕೇಂದ್ರ ಬ್ಯಾಂಕಿನ ಅನುಮತಿ ಇಲ್ಲದೆ ನೀವು ಬಳಸುವಂತಿಲ್ಲ ಎಂಬ ನಿರ್ಬಂಧವನ್ನು ಹಾಕುವುದರ ಮೂಲಕ ಈ ಆಮದುಗಳ ಪ್ರಮಾಣವನ್ನು ಕಡಿಮೆ ಮಾಡಿ ಸಂದಾಯ ಬಾಕಿಯಲ್ಲಿನ ಅಸಮತೋಲನವನ್ನು ನಿವಾರಣೆ ಮಾಡಬಹುದು. ಓಕೆನಾ? ಈ ಕೇಂದ್ರ ಬ್ಯಾಂಕು ವಿದೇಶಿ ವಿನಿಮಯವನ್ನು ಯಾವ ಉದ್ದೇಶಗಳಿಗೆ ಬಳಸಬೇಕು ನೋಡಲಿ, ಒಂದು ನಿರ್ಬಂಧ ಹಾಕ್ತದೆ. ಹಾಕಿದ ಮೇಲೆ ಆ ಒಂದು ವಿದೇಶಿ ವಿನಿಮಯವನ್ನು ಯಾವ ಉದ್ದೇಶಗಳಿಗೆ ಬಳಸಬೇಕು ಮತ್ತು ಯಾವ ಉದ್ದೇಶಗಳಿಗೆ ಬಳಸಬಾರ್ದು ಎಂಬ ಒಂದು ವಿಚಾರವನ್ನು ಸ್ಪಷ್ಟಪಡಿಸುವುದರ ಮೂಲಕ ಇಂತಹ ಒಂದು ಕ್ರಮವನ್ನು ಕೇಂದ್ರ ಬ್ಯಾಂಕು ಕೈಗೊಳ್ಳುವುದರ ಮೂಲಕ ಆಮದುಗಳು ಏನಾಗ್ತಾವೆ? ತಾನಾಗಿಯೇ ಕಡಿಮೆ ಆಗುವುದರ ಮೂಲಕ ನಾವು ಈ ಒಂದು ಅಸಮತೋಲನವನ್ನು ನಿವಾರಣೆಯನ್ನು ಮಾಡಬಹುದು. ಇದು 4ನೇ ಒಂದು ಹಣಕಾಸಿನ ಕ್ರಮ ಆಗಿದೆ. ಇನ್ನು ವ್ಯಾಪಾರದ ಕ್ರಮ ನೋಡೋಣ. ಸೆಕೆಂಡ್ ಒನ್ ಉದ್ದೇಶಿತ ಕ್ರಮದಲ್ಲಿ 2ನೇದು ವ್ಯಾಪಾರದ ಕ್ರಮ ಅಂತೇಳಿ. ಇವು ತುಂಬ ಈಸಿ ಆಗಿದಾವೆ. ಇಲ್ಲಿ ನೋಡ್ರಿ, ಪಾವತಿ ಸಿಲ್ಕಿನ ಸಮಸ್ಯೆಯನ್ನು ನಿವಾರಿಸಲು ಅನುಸರಿಸಲಾಗುವ ವ್ಯಾಪಾರದ ಕ್ರಮಗಳು ಪ್ರಮುಖವಾಗಿ ರಫ್ತುಗಳಿಗೆ ಪ್ರೋತ್ಸಾಹ ನೀಡುವ ಮತ್ತು ಆಮದುಗಳನ್ನು ನಿಯಂತ್ರಿಸುವ ವಿಧಾನಗಳನ್ನು ಇದು ಒಳಗೊಂಡಿರುತ್ತದೆ. ಏನ್ರಿ, ಈ ವ್ಯಾಪಾರದ ಕ್ರಮ ಏನಿದೆಯಲ್ಲ, ಇದು ರಫ್ತುಗಳನ್ನು ಹೆಚ್ಚಿಸಲು ಕೈಗೊಳ್ಳುವಂಥ ಕ್ರಮಗಳು ಮತ್ತು ಆಮದುಗಳನ್ನು ನಿಯಂತ್ರಣ ಮಾಡುವಂಥ ಕ್ರಮಗಳನ್ನು ಒಳಗೊಂಡಿರ್ತದೆ. ಅಂತಹ ಕ್ರಮಗಳು ಯಾವಂತೇಳಿ ಈಗ ಒಂದೊಂದಾಗಿ ಚರ್ಚೆಯನ್ನು ಮಾಡೋಣ. 1, ರಫ್ತು ಉತ್ತೇಜನ ಕ್ರಮವನ್ನು ಕೈಗೊಳ್ಳುವುದರ ಮೂಲಕ ಈ ಸಂದಾಯ ಬಾಕಿಯ ಅಸಮತೋಲನವನ್ನು ನಾವು ನಿವಾರಣೆ ಮಾಡಬೇಕಾಗ್ತದೆ. ಹೇಗೆಂತಂದ್ರೆ, ನಾವು ಯಾವ ವಸ್ತುಗಳನ್ನು ರಫ್ತು ಮಾಡ್ತೇವಲ್ಲ, ಆ ರಫ್ತು ಮಾಡುವಂಥ ವಸ್ತುಗಳ ಸುಂಕವನ್ನು ಕಡಿಮೆಗೊಳಿಸುವುದರ ಮೂಲಕ ಅಥವಾ ತೆಗೆದು ಹಾಕುವುದರ ಮೂಲಕ ಹೆಚ್ಚಿನ ಪ್ರಮಾಣದ ವಸ್ತುವನ್ನು ರಫ್ತು ಮಾಡಬಹುದು. ಅಷ್ಟೇ ಅಲ್ಲದೆ, ನಾವು ಯಾವ ವಸ್ತುವನ್ನು ರಫ್ತು ಮಾಡ್ತೇವಲ್ಲ ಅವುಗಳ ಮೇಲೆ ಸಹಾಯಧನವನ್ನು ನೀಡುವುದರ ಮೂಲಕ ಆ ರಫ್ತಿನ ಪ್ರಮಾಣವನ್ನು ಹೆಚ್ಚಿಸಬೇಕಾಗ್ತದೆ. ಸಾಂಸ್ಥಿಕ ಮತ್ತು ಭೌತಿಕ ಹಾಗೂ ತೆರಿಗೆ ರೂಪದ ಉತ್ತೇಜಕಗಳನ್ನು ನೀಡುವುದರ ಮೂಲಕ ಒಂದು ಸುಂಕ ಕಡಿತ, ಸಹಾಯ, ಸಾಂಸ್ಥಿಕ, ಭೌತಿಕ ಮತ್ತು ತೆರಿಗೆ ರೂಪದ ಉತ್ತೇಜಕಗಳು ಏನು ಬರ್ತಾವಲ್ಲ, ಈ ಎಲ್ಲವುಗಳನ್ನು ನೀಡುವುದರ ಮೂಲಕ ದೇಶೀಯ ಉತ್ಪಾದಕರಿಗೆ ಪ್ರೋತ್ಸಾಹವನ್ನು ಕೊಟ್ಟಂತಾಗ್ತದೆ. ಹೀಗೆ ಪ್ರೋತ್ಸಾಹವನ್ನು ಕೊಡುವುದರಿಂದ ನಾವೇನು ಮಾಡ್ಬೋದು? ರಫ್ತು ಮಾಡಲಾಗುವ ಸಾಮಗ್ರಿಗಳ ಉತ್ಪಾದನೆ ಮತ್ತು ಮಾರುಕಟ್ಟೆ ಪ್ರಮಾಣವನ್ನು ಹೆಚ್ಚಿಸುವುದರ ಮೂಲಕ ಈ ಸಂದಾಯ ಬಾಕಿಯಲ್ಲಿನ ಅಸಮತೋಲನವನ್ನು ನಾವು ನಿವಾರಣೆಯನ್ನು ಮಾಡಬಹುದು. ಇದು ವ್ಯಾಪಾರದ ಕ್ರಮದಲ್ಲಿ 1ನೆಯ ಕ್ರಮ ಆಗಿದೆ. ಸೆಕೆಂಡ್ ಒನ್, ಆಮದನ್ನು ನಿಯಂತ್ರಣ ಮಾಡೋದು. ಯಾಕಂದ್ರೆ ರಫ್ತುಗಳನ್ನು ಹೆಚ್ಚಳ ಮಾಡಿ ಆಮದುಗಳನ್ನು ಕಡಿಮೆ ಮಾಡಿದಾಗ ಸಂದಾಯ ಬಾಕಿಯಲ್ಲಿ ಅಸಮತೋಲನ ನಿವಾರಣೆ ಆಗ್ತದೆ. ಈಗ ನಾವೇನು ಮಾಡಿದ್ವಿ?
ರಫ್ತುಗಳನ್ನು ಹೆಚ್ಚಿಸುವ ಸಲುವಾಗಿ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಅವನ್ನು ಹೆಚ್ಚಿಗೆ ಮಾಡಿದ್ವಿ. ಈಗ ಆಮದುಗಳನ್ನು ಕಡಿಮೆ ಮಾಡಬೇಕಲ್ಲ, ಈ ಆಮದುಗಳನ್ನು ಕಡಿಮೆ ಮಾಡಲು ಕೆಲವೊಂದು ಕ್ರಮಗಳದಾವು. ಈ ಕ್ರಮವನ್ನು ಬಳಸಿಕೊಳ್ಳುವುದರ ಮೂಲಕ ನಾವು ಬೇರೆ ದೇಶಗಳಿಂದ ಏನು ವಸ್ತುವನ್ನು ಆಮದು ಮಾಡಿಕೊಳ್ತೇವಲ್ಲ ಅವುಗಳನ್ನು ನಿಯಂತ್ರಿಸುವುದರ ಮೂಲಕ ಸಂದಾಯ ಬಾಕಿಯಲ್ಲಿನ ಈ ಅಸಮತೋಲನವನ್ನು ನಿವಾರಣೆ ಮಾಡ್ಬೋದು. ಅಂಥ ವಿಧಾನಗಳು ಯಾವಂತಂದ್ರೆ ನೋಡ್ರಿ, ನಾವೇನು ವಸ್ತುವನ್ನು ಆಮದು ಮಾಡಿಕೊಳ್ತೇವಲ್ಲ ಅಂತಹ ಒಂದು ವಸ್ತುಗಳ ಮೇಲೆ ಆಮದು ಸುಂಕವನ್ನು ವಿಧಿಸುವುದು. ಅಷ್ಟೇ ಅಲ್ಲದೆ ಆಮದು ಕೋಟಾಗಳನ್ನು ವಿಧಿಸುವುದು. ನಾವೇನು ವಸ್ತುವನ್ನು ಆಮದು ಮಾಡ್ಕೋತೇವಲ್ಲ ಅವುಗಳಿಗೆ ಪರವಾನಗಿ ಪದ್ಧತಿಯನ್ನು ಅನುಷ್ಠಾನಕ್ಕೆ ತಗೋದು. ಅವೆಲ್ಲದಕ್ಕೂ ಬಗ್ಲಿಕ್ಕಂತಂದ್ರೆ ಸಂಪೂರ್ಣವಾಗಿ ಆಮದುಗಳನ್ನು ನಿಷೇಧ ಮಾಡೋದು. ಇನ್ನು ಅನಾವಶ್ಯಕವಾಗಿ ನಾವೇನು ವಸ್ತುವನ್ನು ಆಮದು ಮಾಡ್ಕೋತೇವಲ್ಲ ಅಂತಹ ಅನಾವಶ್ಯಕ ಆಮದುಗಳನ್ನು ಸಂಪೂರ್ಣವಾಗಿ ನಿಯಂತ್ರಣವನ್ನು ಸಾಧಿಸುವುದು. ಈ ಎಲ್ಲ ಕ್ರಮವನ್ನು ಕೈಗೊಳ್ಳುವುದರ ಮೂಲಕ ನಾವು ಆಮದುಗಳ ಪ್ರಮಾಣ ಕಡಿಮೆಯಾಗಿ ಈ ಪಾವತಿ ಸಿಲುಕಿನಲ್ಲಿರುವಂಥ ಅಸಮತೋಲನ ಏನಿರುತ್ತಲ್ಲ ಈ ಅಸಮತೋಲನವನ್ನು ನಾವು ಸಂಪೂರ್ಣವಾಗಿ ನಿವಾರಣೆಯನ್ನು ಮಾಡಬಹುದು ಎಂಬುದು ವ್ಯಾಪಾರದ ಕ್ರಮದಲ್ಲಿ ಎರಡನೆಯ ಕ್ರಮ ಆಗಿದೆ. ಇನ್ನು ಮೂರನೆಯ ಕ್ರಮ ಇತರೆ ಕ್ರಮಗಳಂತೇಳಿ ಅಂದರೆ ಹಣಕಾಸಿನ ಮತ್ತು ವ್ಯಾಪಾರದ ಕ್ರಮಗಳ ಅಲ್ಲದೆ ಸರ್ಕಾರ ಇತರೆ ಕ್ರಮಗಳನ್ನು ಸಹ ಬಳಸಿಕೊಂಡು ಈ ಪಾವತಿ ಸಿಲುಕಿನೆಲ್ಲ ಅಸಮತೋಲನ ನಿವಾರಣೆಯನ್ನು ಮಾಡಬಹುದು. ಅಂತಹ ಕ್ರಮಗಳು ಯಾವಂತೇಳಿ ಈ ಕೆಳಗಿನಂತೆ ನೋಡೋಣ. ಒಂದು ವಿದೇಶಿ ನೆರವನ್ನು ಪಡೆದುಕೊಳ್ಳುವುದರ ಮೂಲಕ ಸಂದಾಯ ಬಾಕಿಲಿನ ಅಸಮತೋಲನವನ್ನು ನಿವಾರಣೆ ಮಾಡಬಹುದು. ವಿದೇಶೀಯ ನೆರವು ಪಾವತಿ ಸಿಲುಕಿನ ಸಮಸ್ಯೆಯನ್ನು ಎದುರಿಸುತ್ತಿರುವ ದೇಶ ವಿದೇಶಿ ನೆರವು ಮತ್ತು ಸಾಲವನ್ನು ಪಡೆದು ತನ್ನ ಒಂದು ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಬಹುದು. ಏನೇ ಸಂದಾಯ ಬಾಕಿಯಲ್ಲಿ ಸಮಸ್ಯೆ ಇರುತ್ತಲ್ರಿ, ಈ ಸಮಸ್ಯೆಯನ್ನು ನಿವಾರಿಸಿಕೊಳ್ಳುವ ಸಲುವಾಗಿ ಆ ದೇಶ ಏನು ಮಾಡಬೇಕಂತಂದ್ರೆ ವಿದೇಶಗಳಿಂದ ಸಹಾಯವನ್ನು ಪಡ್ಕೋಬೇಕು ಅಥವಾ ಸಾಲವನ್ನು ಪಡೆದುಕೊಳ್ಳುವುದರ ಮೂಲಕ ತನ್ನ ಸ್ಥಿತಿಯನ್ನು ಸುಧಾರಣೆಯನ್ನು ಮಾಡ್ಕೋಬೇಕು. ಈ ಎಲ್ಲ ಕ್ರಮಗಳಿಂದ ಪರಿಸ್ಥಿತಿ ಸುಧಾರಣೆ ಆಗುತ್ತಿರುವಾಗ ಈ ಕ್ರಮವನ್ನು ಅನುಸರಿಸಿ ತನ್ನ ಜವಾಬ್ದಾರಿಗಳನ್ನು ತಾತ್ಕಾಲಿಕವಾಗಿ ಪೂರೈಸಿಕೊಳ್ಳಬಹುದು. ಇದು ಕೇವಲ ತಾತ್ಕಾಲಿಕವಂಥ ವಿಧಾನ ಆಗಿದೆ. ಇನ್ನು ಸೆಕೆಂಡ್ ಒನ್ ವಿದೇಶಿ ಬಂಡವಾಳಕ್ಕೆ ಉತ್ತೇಜನವನ್ನು ಕೊಡೋದು. ಇಲ್ಲಿ ನೋಡ್ರಿ, ಪಾವತಿ ಸಿಲುಕಿನಲ್ಲಿ ಅಸಮತೋಲನ ಪರಿಸ್ಥಿತಿಯನ್ನು ಎದುರಿಸುತ್ತಿರುವ ರಾಷ್ಟ್ರ ವಿದೇಶಿ ಬಂಡವಾಳಕ್ಕೆ ಅನೇಕ ಒಂದು ಉತ್ತೇಜನಗಳನ್ನು ನೀಡುವುದರ ಮೂಲಕ ವಿದೇಶಿ ಬಂಡವಾಳವು ದೇಶದೊಳಗೆ ಹರಿದು ಬರುವಂತೆ ಮಾಡುವುದರ ಮೂಲಕ ಈ ಸಂದಾಯ ಬಾಕಿಯಲ್ಲಿ ಏನು ಅಸಮತೋಲನ ಇರುತ್ತಲ್ಲ ಈ ಸಮತೋಲನ ನಾವು ನಿವಾರಣೆ ಮಾಡಲು ಸಾಧ್ಯ ಆಗ್ತದೆ. ಇದು ಎರಡನೆಯ ವಿಧಾನ ಆಗಿದೆ. ಥರ್ಡ್ ಒನ್ ಪ್ರವಾಸೋದ್ಯಮದ ಅಭಿವೃದ್ಧಿಯನ್ನು ಗೊಳಿಸುವುದರ ಮೂಲಕ ಸಂದಾಯ ಬಾಕಿಯಲ್ಲಿ ಅಸಮತೋಲನವನ್ನು ನಿವಾರಣೆ ಮಾಡಬಹುದು. ಹೇಗೆ ಅಂತಂದ್ರೆ ದೇಶೀಯವಾಗಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹೆಚ್ಚು ವಿದೇಶಿಯರನ್ನು ಆಕರ್ಷಿಸಲು ಕ್ರಮವನ್ನು ಕೈಗೊಳ್ಳಬೇಕು. ಏನ್ರಿ, ದೇಶೀಯವಾಗಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹೆಚ್ಚು ವಿದೇಶಿಗರನ್ನು ನಮ್ಮ ದೇಶದ ಕಡೆ ನಾವೇ ಮಾಡಬೇಕು, ಆಕರ್ಷಣೆಯನ್ನು ಮಾಡಬೇಕು. ಹೀಗೆ ವಿದೇಶಿಗರು ನಮ್ಮ ದೇಶಕ್ಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಪ್ರವಾಸಕ್ಕೆ ಬಂದ್ರೆ ವಿದೇಶಿಯರು ದೇಶದಲ್ಲಿ ಪ್ರವಾಸ ಕೈಗೊಳ್ಳಲು ಹಲವು ಉತ್ತೇಜನ ಕ್ರಮವನ್ನು ನಾವು ಕೊಡಬೇಕಾಗ್ತದೆ. ಕೆಲವೊಂದು ರಿಯಾಯಿತಿಗಳನ್ನು ಘೋಷಣೆ ಮಾಡಬೇಕಾಗ್ತದೆ. ಈಗ ಈ ಎಲ್ಲ ವಿಧಾನಗಳನ್ನು ಮಾಡುವುದರ ಮೂಲಕ ವಿದೇಶಿಗರನ್ನು ನಮ್ಮ ದೇಶದ ಪ್ರವಾಸಕ್ಕೆ ಆಕರ್ಷಣೆ ಮಾಡಿದ್ರೆ ನಮಗೇನು ಲಾಭ ಅಂತಂದ್ರೆ ಈ ಒಂದು ವಿದೇಶಿಯರ ಒಂದು ಭೇಟಿಯಿಂದಾಗಿ
ವಿದೇಶಿ ವಿನಿಮಯ ಅಥವಾ ವಿದೇಶಿ ಕರೆನ್ಸಿ ನಮ್ಮ ದೇಶಕ್ಕೆ ಹರಿದು ಬರ್ತದೆ. ಹೀಗೆ ವಿದೇಶಿ ಕರೆನ್ಸಿಗಳು ನಮ್ಮ ದೇಶಕ್ಕೆ ಬಂದು ಅಂತಂದ್ರೆ ನಾವು ನಮ್ಮ ಒಂದು ಸಂದಾಯ ಬಾಕಿ ಅಥವಾ ಈ ಪಾವತಿ ಸಿಲುಕಿನ ಒಂದು ಅಸಮತೋಲನ ಏನಿದೆಯಲ್ಲ ಇದನ್ನು ಸುಧಾರಣೆ ಮಾಡಬಹುದು. ಇದು ಇರುವಂಥ ಮತ್ತೊಂದು ಕ್ರಮ ಆಗಿದೆ. ಇನ್ನು ಇತರೆ ಕ್ರಮಗಳಲ್ಲಿ 4ನೆಯ ಕ್ರಮ ಮತ್ತು ಕೊನೆಯ ಕ್ರಮವಾಗಿದೆ ಆಮದು ಬದಲಿ ಕ್ರಮಗಳಂತೇಳಿ. ಆಮದು ಸರಕುಗಳನ್ನು ದೇಶೀಯವಾಗಿ ಉತ್ಪಾದಿಸುವಂತೆ ಮಾಡಲು ಸರ್ಕಾರ ಮುಂದಾಗಬೇಕು. ನೋಡಿ, ನಾವೇನು ವಿದೇಶಗಳಿಂದ ವಸ್ತುವನ್ನು ಆಮದು ಮಾಡ್ಕೋತೇವಲ್ಲ ಅವುಗಳಿಗೆ ಬದಲಿಯಾಗಿ ಯಾವ ವಸ್ತುವನ್ನು ಉತ್ಪಾದನೆ ಮಾಡ್ಕೋಬೇಕು ಎಂಬುದನ್ನು ಸರ್ಕಾರ ಅದ್ರ ಬಗ್ಗೆ ನಾವು ಗಮನವನ್ನು ಕೊಟ್ಟರೆ ಆಮದು ಮಾಡಿಕೊಳ್ಳುವಂಥ ಪ್ರಮಾಣ ಏನಾಗ್ತದೆ, ಕಡಿಮೆ ಆಗ್ತದೆ. ಅಷ್ಟೇ ಅಲ್ಲದೆ ಆಮದು ಸರಕುಗಳಿಗೆ ಬದಲಿ ವಸ್ತುಗಳನ್ನು ನಾವು ಕಂಡು ಹಿಡಿಬೇಕು. ಆಗ ಈ ಆಮದು ಸರಕುಗಳಿಗೆ ಬೇಡಿಕೆ ಕಡಿಮೆ ಆಗುವುದರ ಮೂಲಕ ಆಮದುಗಳ ಪ್ರಮಾಣ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಅದರ ಜೊತೆಗೆ ಈ ಪಾವತಿ ಸಿಲುಕಿನಲ್ಲಿರುವಂಥ ಅಸಮತೋಲನ ನಿವಾರಣೆ ಆಗುತ್ತದೆ ಎಂಬುದು 4ನೆಯ ಕ್ರಮ ಆಗಿದೆ. ಇಷ್ಟು ವಿದ್ಯಾರ್ಥಿಗಳೇ ಈ ಸಂದಾಯ ಬಾಕಿಯಲ್ಲಿರುವಂಥ ಅಸಮತೋಲನವನ್ನು ನಿವಾರಣೆ ಮಾಡುವಂಥ ಕ್ರಮಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗಿದೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಟಾಪಿಕನ್ನು ಆಯ್ದುಕೊಂಡು ಚರ್ಚೆಯನ್ನು ಮಾಡಲಾಗ್ತದೆ. ಥ್ಯಾಂಕ್ ಯು. ನಮಸ್ಕಾರ.